ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು 7ನೇ ತರಗತಿಯ ಹಿಂದಿ ಭಾಗ 2 ಪಾಠ 13 ಬೋಲ್ ಉಠಿ ಬಿಟಿಯಾ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಆಮೇಲೆ ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡಿ ಹೇಳಿದ್ದಾರೆ ಏನಪ್ಪ ಅಂತಂದರೆ ಹಿಂದಿ ಸ್ವಲ್ಪ ನಮಗೆ ಡಿಫಿಕಲ್ಟ್ ಆಗುತ್ತೆ, ಪ್ಲೀಸ್ ಅದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಬೋಲ್ ಉಠಿ ಬಿಟಿಯಾ, ನನ್ನ ಮಗಳು ಹೇಳಿದ್ಲು ಅಥವಾ ಮಾತಾಡಿದ್ಲು ಏನು ಅಂತ ಹೇಳಿಬಿಟ್ಟು ನೋಡೋಣ. ಈ ಒಂದು ಕವಿತೆಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಕವಿತೆಯಲ್ಲಿ ಮಗಳ ಈ ಒಂದು ತೊದಲು ನುಡಿ ಮತ್ತು ಮೋಜಿನ ವರ್ಣನೆ ಇದೆ. ಓಕೆ, ನೋಡೋಣ. ಮೈ ಬಚ್ಪನ್ ಕೋ ಬುಲಾ ರಹಿ ಥಿ, ಮೈ ಬಚ್ಪನ್ ಕೋ ಬುಲಾ ರಹಿ ಥಿ, ಬೋಲ್ ಉಠಿ ಬಿಟಿಯಾ ಮೇರಿ, ನಾನು ಬಾಲ್ಯವನ್ನು ಕರೆಯುತ್ತಿದ್ದೆ, ನುಡಿದಳು ನನ್ನ ಮಗಳು. ನಂದನ್ ಒನ್ಸಿ ಫೂಲ್ ಉಠಿ, ಯಹ ಛೋಟಿ ಸಿ ಕುಟಿಯಾ ಮೇರಿ, ನಂದನವನದಂತೆ ಅರಳಿತು ಈ ನನ್ನ ಪುಟ್ಟ ಕುಟೀರ, ಮನೆ ಕುಟೀರ ಏನಿದೆಯಲ್ವಾ, ಮನೆ ಗೃಹ ಅಂತೀವಲ್ವಾ, ಪುಟ್ಟ ಕುಟೀರ ನಂದನವನದಂತೆ ಅರಳಿತು. ಮಾ ಓ ಕಹಕರ್ ಬುಲಾ ರಹಿ ಥಿ, ಅಮ್ಮ ಓ ಎಂದು ಕರೆಯುತ್ತಾ ಇದ್ಲು. ಮಿಟ್ಟಿ ಖಾಕರ್ ಆಯಿ ಥಿ, ಮಣ್ಣನ್ನು ತಿಂದು ಬಂದಿದ್ಲು. ಕುಚ್ ಮುಹ್ ಮೇ ಕುಚ್ ಲಿಯೇ ಹಾತ್ ಮೇ, ಸ್ವಲ್ಪ ಬಾಯಲ್ಲಿ ಸ್ವಲ್ಪ ಕೈಯಲ್ಲಿ ಹಿಡಿದು, ಮುಜೆ ದಿಖಾನೆ ಲಾಯಿ ಥಿ, ನನಗೆ ತೋರ್ಸಕ್ಕೆ ತಗೊಂಬಂದಿದ್ಲು, ನನಗೆ ತೋರ್ಸಕ್ಕೆ ತಂದಿದ್ಲು. ಪುಲಕ್ ರಹೆ ಥೆ ಅಂಗ್ ದೃಂಗೋ ಮೇ, ಪುಲಕ್ ರಹೆ ಥೆ ಅಂಗ್ ದೃಂಗೋ ಮೇ ಅಂದರೆ ಮುಖದ ಮೇಲೂ ಆಹ್ಲಾದದ ಒಂದು ಲಾಲಿಮ ಇತ್ತು. ಕೌತೂಹಲ್ತಾ ಛಲಕ್ ರಹ, ಕೌತಕವು ಕಣ್ಣುಗಳಲ್ಲಿ ತುಂಬು ತುಳುಕ್ತಾ ಇತ್ತು. ಮುಹ್ ಪರ್ ಬಿ ಆಹ್ಲಾದ್ ಲಾಲಿಮಾ ಅಂದರೆ ಮುಖದ ಮೇಲೂ ಒಂದು ಆಹ್ಲಾದ ಲಾಲಿಮವಿತ್ತು. ವಿಜಯ ಗರ್ವತಾ ಝಲಕ್ ರಹ, ವಿಜಯದ ಹೆಮ್ಮೆ ಇದೆಯಲ್ಲ ಅದು ಝಗಝಗಿಸುತ್ತಿತ್ತು ಅನ್ನೋದು ಇದೆ. ಸೊ ಇದಾದ ಮೇಲೆ ಕವಿ ಪರಿಚಯ ಇದೆ. ಸೊ ಇದು ಕಂಪ್ಲೀಟ್ ಪೋಯಮ್ ಏನಿದೆಯಪ್ಪ ಅಂತಂದರೆ ಈ ಒಂದು ಮಗಳ ಮೊದಲ ಒಂದು ತೊದಲು ನುಡಿ ಇರುತ್ತಲ್ವ, ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ಮಕ್ಕಳು ಮಾತಾಡ್ತಾರಲ್ಲ ಅದ್ರ ಬಗ್ಗೆ ಈ ಕಂಪ್ಲೀಟ್ ಈ ಒಂದು ಪೋಯಮ್ ಇದೆ. ಸೊ ಅವಳ ಆ ಒಂದು ಮಗಳ ಸುಂದರ ಮೂರ್ತಿಯನ್ನು ನೋಡಿ ಅರಳುವ ಚಿತ್ರಣವೂ ಸಹ ಈ ಒಂದು ಕವಿತೆಯಲ್ಲಿ ಅಡಗಿದೆ. ಸೊ ಕವಿ ಪರಿಚಯ ಇದೆ, ಸುಭದ್ರ ಕುಮಾರಿಯವ್ರ ಬಗ್ಗೆ ಇದೆ. ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸೀದಾ ಬರೋಣ ನಾವು ಇನ್ ಪ್ರಶ್ನೋಕ್ಕೆ ಉತ್ತರ ಲಿಖೋ. ಫಸ್ಟ್ ಕ್ವಶನ್, ಬಿಟಿಯಾ ಕ್ಯಾ कहकर ಬುಲಾ ರಹಿ ಥಿ, ಮಗಳು ಏನಂತ ಹೇಳಿಬಿಟ್ಟು ಕರೀತಾ ಇದ್ಲು ಅಂದರೆ ಬಿಟಿಯಾ ಮಾ ಓ कहकर ಬುಲಾ ರಹಿ ಥಿ, ಅಮ್ಮ ಓ ಅಂತಾರಲ್ಲ ಆ ರೀತಿ. ಬಿಟಿಯಾ ಕ್ಯಾ ಖಾಕರ್ ಆಯಿ ಥಿ, ಅವಳು ಏನು ತಿಂದು ಬಂದಿದ್ಲು? ಬಿಟಿಯಾ ಮಿಟ್ಟಿ ಖಾಕರ್ ಆಯಿ ಥಿ, ಮಣ್ಣನ್ನು ತಿಂದು ಬಂದಿದ್ಲು. ಬಿಟಿಯಾ ಕಿ ಆಂಖೋ ಮೇ ಕ್ಯಾ ಛಲಕ್ ರಹಾ ಥಾ, ಅವಳ ಒಂದು ಕಣ್ಣಲ್ಲಿ ಏನು ಕಾಣಿಸ್ತಾ ಇತ್ತು? ಬಿಟಿಯಾ ಕಿ ಆಂಖೋ ಮೇ ಕೌತೂಹಲ್ ಛಲಕ್ ರಹಾ ಥಾ, ಕೌತುಕ, ಅವಳ ಕಣ್ಣುಗಳಲ್ಲಿ ಕೌತುಕವು ತುಂಬಿ ತುಳುಕ್ತಾ ಇತ್ತು ಅಂತ ಹೇಳಿ. ಓಕೆ, ನೆಕ್ಸ್ಟ್ ನೋಡೋಣ. ಇಸ್ ಪದ್ಯ ಭಾಗಕ್ಕೂ ಪೂರಾ ಕರೋ, ಈ ಪದ್ಯ ಭಾಗವನ್ನು ಪೂರ್ಣವಾಗಿ ಮಾಡಿ. ಮೈ ಬಚ್ಪನ್ ಕೋ ಬುಲಾ ರಹಿ ಥಿ, ಬೋಲ್ ಉಠಿ ಬಿಟಿಯಾ ಮೇರಿ, ನಂದನ್ ಒನ್ಸಿ ಫೂಲ್ ಉಠಿ, ಯಹ ಛೋಟಿ ಸಿ ಕುಟಿಯಾ ಮೇರಿ, ಈ ಪದ್ಯ ಭಾಗವನ್ನು ಕಂಪ್ಲೀಟ್ ಮಾಡಬೇಕು. ಸೊ ಇದಾದಮೇಲೆ ಉದಾಹರಣೆಗೆ ಅನುಸಾರ ಲಿಖೋ ಅಂತ ಇದೆ. ಇಲ್ಲಿ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ. ವಹ ದೂದ್ ಬೇಚ್ತಿ ಥಿ, ವೇ ದೂದ್ ಬೇಚ್ತಿ ಥೀ. ನೆಕ್ಸ್ಟ್ ವಹ ಚಿತ್ರ ಬನಾತಿ ಥಿ, ಅದಕ್ಕೆ ವೇ ಚಿತ್ರ ಬನಾತಿ ಥಿ. ಮೈ ಅಂಡೆ ಲಾತಾ ಹೂँ, ಹಮ್ ಅಂಡೆ ಲಾತೆ ಹೇ, ಬಹುವಚನ, ಇದು ಏಕವಚನದಲ್ಲಿದೆ, ಈ ಕಡೆ ಬಹುವಚನದಲ್ಲಿ ಕೊಟ್ಟಿದ್ದಾರೆ. ಹಮ್ ಅಂಡೆ ಲಾತೆ ಹೇ. ಮೈ ಪುಸ್ತಕ್ ಪಡ್ತಾ ಹೂँ, ಹಮ್ ಪುಸ್ತಕ್ ಪಡ್ತೆ ಹೇ. मैंने फल खाया, हमने फल खाए. मैंने नींबू खरीदा, हमने नींबू खरीदे. तुम दूध पियोगे, आप दूध पिएंगे. तुम मिठाई खाओगे, आप मिठाई खाएंगे. ನೆಕ್ಸ್ಟ್ ಉದಾಹರಣೆಗೆ ಅನುಸಾರ ತುಕಾಂತ್ ಶಬ್ದ ಚುನ್ಕರ್ ಲಿಖಿಯೇ. ತುಕಾಂತ್ ಅಂತ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳಿ. ಯಾವ ಒಂದು ಅಕ್ಷರಗಳಲ್ಲಿ ಅಂತಿಮ ಸೌಂಡ್ ಇದೆಯಲ್ವ ಅದು ಸೇಮ್ ಬಂತ ಅಂದರೆ ನಾವು ಪ್ರಾಸಪದಗಳು ಅಂತ ಹೇಳ್ತೀವಲ್ವ ಅದಕ್ಕೆ ಸೇಮ್ ಆಗಿರುತ್ತೆ. ಸೊ ಬಾಲ್, ಚಾಲ್, ಜಾನ್, ಪಾನ್ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನೇ ಆರಿಸಿ ಹೇಳಬೇಕು. ಉಠಾಯ, ಗಿರಾಯ, ಆತೆ, ಜಾತೆ, ಭೇಡ್, ಪೇಡ್, ಸಚ್ಚೆ, ಬಚ್ಚೆ. ದೆನ್ ಕವಿತಾ ಕಂಠಸ್ಥ ಕರೋ ಅಂತಂದರೆ ಈ ಕವಿತವನ್ನು ಕಂಠಪಾಠ ಮಾಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ನೆಕ್ಸ್ಟು ಕವಿತಾ ಸೇ ತುಕಾಂತ್ ಶಬ್ದೋಕ್ಕೂ ಚುನ್ಕರಿ. ಈಗ ಈ ಕವಿತೆಯಲ್ಲಿ ಬಂದಿರುವಂತಹ ಪ್ರಾಸಪದಗಳನ್ನು ಹುಡುಕಿ ಬರೀರಿ ಅಂತ ಕೊಟ್ಟಿದ್ದಾರೆ. ಬಚ್ಪನ್ ನಂದನ್ ವನ್, ಬಿಟಿಯಾ ಕುಟಿಯಾ, ಆಯಿ ಲಾಯಿ,
ಫೂಲ್ ಬುಲಾ ಅಂತ ಬರೆದಿದ್ದೀನಿ, ಯಾಕಂದರೆ ಫೂಲಿಗೆ ರಿಲೇಟೆಡ್ ಆಗಿ ಅಲ್ಲಿ ಯಾವುದೂ ಇಲ್ಲ, ಸೊ ಅದಕ್ಕೆ ಸ್ವಲ್ಪ ಸಿಮಿಲಾರಿಟಿಯಾಗಿ ಬುಲಾ ಅಂತ ಕೊಟ್ಟಿದ್ದೀನಿ. ಛಲಕ್ ಝಲಕ್. ಸೊ ವಿಲೋಮ್ ಶಬ್ದಕ ಮಿಲಾನ್ ಕರೋ ಅಂತ ಅಂದರೆ ವಿರುದ್ಧ ಪದಗಳ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ವರದಾನ್, ಆನ್ಸರ್ ಅಭಿಶಾಪ್, ವರ ಶಾಪ. ಸುಖ್ ದುಃಖ್ ಸುಖ ದುಃಖ. ಬಲ್ವಾನ್ ಶಕ್ತಿಶಾಲಿ, ಬಲಹೀನ ಬಲವೀರ ಅಥವಾ ಬಲಹೀನ ಅಂತ ಹೇಳಿ. ನೆಕ್ಸ್ಟು ಧನಿ ಧನಿಕ, ನಿರ್ಧನ್ ಧನ ಇಲ್ಲದವನು ನಿರ್ಧನ. ಓಕೆ. ಜೀವನ್ ಜೀವನ, ಮರಣ ಜೀವನ ಮರಣ. ಸುಬಹ ಶಾಮ್ ಬೆಳಿಗ್ಗೆ ಸಂಜೆ. ಇತನ ಇಷ್ಟು, ಉತನ ಅಷ್ಟು. ಪವಿತ್ರ ಪವಿತ್ರ, ಅಪವಿತ್ರ ಅಪವಿತ್ರ. ಇದಿಷ್ಟು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾಗಿರಬಹುದು ಮತ್ತು ಗ್ರಾಮರ್ ಪಾರ್ಟ್ ಆಗಿರಬಹುದು. ಇದೇ ರೀತಿ ನಿಮಗೆ ಈ ಒಂದು ಪಾಠಗಳನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿಬಿಟ್ಟು ನೀವು ಹೇಳೋದಾದರೆ ಪ್ಲೀಸ್ ನನಗೆ ಒಂದು ಸ್ವಲ್ಪ ನೀವು ಒಂದು ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಮುಂದಿನ ವೀಡಿಯೋಸ್ಗಳನ್ನು ನಾನು ಇದೇ ರೀತಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ನಾನು ಹೇಳ್ತೀನಿ. ಇನ್ ಕೇಸ್ ನಿಮಗೆ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಅಂದರೂ ಸಹ ನಾನು ಅದನ್ನು ಸಹ ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ಅದನ್ನು ಸಹ ನೀವು ಕಮೆಂಟಲ್ಲಿ ಹೇಳಿ. ಸೊ ಇಲ್ಲೊಂದು ಸ್ವಲ್ಪ ಕವಿ ಪರಿಚಯ ನಾನು ಮಾಡಿರಲಿಲ್ಲ ನೋಡಿ. ಸುಭದ್ರ ಕುಮಾರಿ ಚೌಹಾನ್ ಹಿಂದಿ ಕಿ ಪ್ರಸಿದ್ಧ ಕವಯಿತ್ರಿ ಹೈ. ಸುಭದ್ರ ಕುಮಾರಿ ಚೌಹಾನ್ ಅವರು ಹಿಂದಿಯ ಪ್ರಸಿದ್ಧ ಕವಿತ್ರಿ ಆಗಿದ್ದರು. ಆಪ್ಕಾ ಜನ್ಮ 1904 ಮೇ ಹುವಾ, ಸಾರಿ ಅದು ಕನ್ನಡದಲ್ಲಿ ಹೇಳ್ತಿದ್ದೀನಿ, 1904 ಮೇ ಹುವಾ. ಆಪ್ಕಾ ಅವರ ಒಂದು ಜನನ 1904ರಲ್ಲಿ ಆಯಿತು. और मृत्यु 1948 और 1948 को एक ಕಾರ್ ದುರ್ಘಟನಾ ಮೇ ಹುಯಿ ಥಿ. ಒಂದು ಕಾರಿನ ಒಂದು ದುರ್ಘಟನೆಯಲ್ಲಿ ಅವರ ಒಂದು ಮೃತ್ಯು 1948ರಲ್ಲಿ ಆಯಿತು. ಆಪ್ಕಿ ಕಾವ್ಯ ಪಂಕ್ತಿಯ ಖೂಬ್ ಲಡಿ ಮರ್ದಾನಿ ವಹ ತೋ ಝಾನ್ಸಿ ವಾಲಿ ರಾಣಿ ಥಿ ಪ್ರಸಿದ್ಧ. ಅವರ ಒಂದು ಕವನಗಳಲ್ಲಿ ಖೂಬ್ ಲಡಿ ಮರ್ದಾನಿ ವಹ ತೋ ಝಾನ್ಸಿ ವಾಲಿ ರಾಣಿ ಥಿ. ಸೊ ಅದು ಬಹಳಷ್ಟು ಒಂದು ಪ್ರಸಿದ್ಧವಾದ ಕವನ ಆಗಿದೆ. ಮುಕುಲ್ ಆಪ್ಕಾ ಕವಿತಾ ಸಂಗ್ರಹ. ಕವಿತಾ ಸಂಗ್ರಹಗಳಲ್ಲಿ ಮುಕುಲ್ ಅನ್ನೋದು ಅವರದೊಂದು ಪ್ರಸಿದ್ಧವಾಗಿದೆ. ಇಸ್ಕೆ ಅಲಾವ ಆಪ್ಕಾ ಕಹಾನಿ ಸಂಕಲನ್ ಔರ್ ಶಿಶು ಸಾಹಿತ್ಯ ಭಿ ಪ್ರಕಾಶಿತ್ ಹೈ. ಅಷ್ಟೇ ಅಲ್ಲದೆ ನಿಮ್ಮ ಒಂದು ಕವನ ಸಂಕಲನ ಯಾರ್ದು ಸುಭದ್ರ ಕುಮಾರಿ ಚೌಹಾನ್ ಅವರ ಕವನ ಸಂಕಲನ ಮತ್ತು ಶಿಶು ಸಾಹಿತ್ಯಗಳು ಅದು ಸಹ ಪ್ರಕಾಶನವಾಗಿದೆ. ಸೊ ಇದಿಷ್ಟು ಸಹ ನಾವು ಏನು ಕವಿ ಪರಿಚಯವನ್ನು ನೋಡಿದ್ವಿ. ಕುಟಿಯ ಅಂತ ಅಂದರೆ ಕುಟೀರ ಅಂತ ಅಂದರೆ ನಾವು ಕುಟೀರ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಮಾ ಓ ಮಾ ಅಂತ ಅಂದರೆ ಅದು ಒಂದು ವರ್ಡು. ಸೊ ಕೌತೂಹಲ್ ಆಶ್ಚರ್ಯ, ಪ್ರಬಲ್ ಇಚ್ಛಾ ಅಂತಲೂ ಹೇಳ್ಬೋದು. ದೆನ್ ಛಲಕನ ಉಮಡನ ಅಂದರೆ ತುಂಬು ತುಳುಕೋದು. ನೆಕ್ಸ್ಟ್ ಆಹ್ಲಾದ್ ಆನಂದ ಹರ್ಷ. ಸೊ ಲಾಲಿಮಾ ಅಂತಂದರೆ ಪ್ರಸನ್ನತಾ, ಸೊ ಪ್ರಸನ್ನವಾಗಿರೋದು. ಲಾಲ್ ರಂಗ್ ಅಂತ ಹೇಳಿಬಿಟ್ಟು ಕೆಂಪು ಬಣ್ಣ ಅಂತಲೂ ಹೇಳಿದ್ದಾರೆ. ಝಲಕ್ನ ಅಂತಂದರೆ ಪ್ರಕಟ ಹೋನ ಅಂತಂದರೆ ಪ್ರಕಟಗೊಳ್ಳೋದು. ಸೊ ಇದಿಷ್ಟು ಸಹ ಕಂಪ್ಲೀಟ್ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಇದೆ. ಧನ್ಯವಾದಗಳು ಫ್ರೆಂಡ್ಸ್.